ಜಿಲ್ಲಾಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ 3 ದಿನಗಳಿಂದ ನಡೀತಾ ಇಲ್ಲ. ಹೇಳ್ತಾರೆ ಇಲ್ಲ, ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಫೋನ್ ಮಾಡ್ತಾರೆ, ಸುಮ್ಮನೆ ಕಾಲಿಂಗ್ ಮಾಡಿ ಇದು ಮಾಡ್ತಾರೆ, ಏನೋ ಅಮಾಯಕರು ಥರ. ರಕ್ತ ಪರೀಕ್ಷೆಯ ಸೌಲಭ್ಯವೇ ಸಿಗ್ತಾ ಇಲ್ಲ. ಲ್ಯಾಬ್ ಕೆಟ್ಟೋಗ್ಬಿಟ್ಟಿದೆ, ಮಿಷಿನ್ ಎಲ್ಲ ರಿಪೇರಿ ಇದೆ, 3 ದಿವಸದಿಂದ ಲ್ಯಾಬ್ ವರ್ಕ್ ಆಗ್ತಿಲ್ಲ. ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಕೈಕೊಟ್ಟ ವಿದ್ಯುತ್. ರಕ್ತ ಪರೀಕ್ಷಾ ಕೇಂದ್ರದ ಮೆಷಿನ್ಗಳು ನೋ ವರ್ಕಿಂಗ್. ಮೂರು ದಿನವಾದರೂ ರೋಗಿಗಳಿಗೆ ಸಿಗದ ರಕ್ತ ಪರೀಕ್ಷಾ ಸೌಲಭ್ಯ. ಹೇಳ್ತಾರೆ ಇಲ್ಲ, ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಫೋನ್ ಮಾಡ್ತಾರೆ, ಸುಮ್ಮನೆ ಕಾಲಿಂಗ್ ಮಾಡಿ ಇದು ಮಾಡ್ತಾರೆ, ಏನೋ ಅಮಾಯಕರು ಥರ. ಎಸ್ ವೀಕ್ಷಕರ, ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿನ ಕರ್ಮಕಾಂಡಗಳ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ವರದಿ ಬಿತ್ತರಿಸುತ್ತಲೇ ಬಂದಿದೆ. ಆದ್ರೆ ಅಲ್ಲಿನ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ರೋಗಿಗಳಿಗೆ ಏನೇ ಆದ್ರೂ ನಮಗೆ ಸಂಬಂಧವೇ ಇಲ್ಲ ಅನ್ನುವಂತೆ ಇಲ್ಲಿನ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಇದೀಗ ಅಂಥದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 3 ದಿನಗಳಿಂದ ರಕ್ತ ಪರೀಕ್ಷಾ ಕೇಂದ್ರ ಮುಚ್ಚಿದ್ದು, ರಕ್ತ ಪರೀಕ್ಷಾ ಕೇಂದ್ರಗೆಂದು ಬಂದವರು ಬಾಗಿಲಿಗೆ ಬೀಗ ಹಾಕಿರೋದನ್ನ ನೋಡಿಕೊಂಡು ವಾಪಸ್ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿನಗಳ ಹಿಂದೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ವಿದ್ಯುತ್ ಸಮಸ್ಯೆಯಾಗಿ ರಕ್ತ ಪರೀಕ್ಷಾ ಕೇಂದ್ರದ ವೈರಿಂಗ್ ಎಲ್ಲ ಸುಟ್ಟು ಹೋಗಿದೆಯಂತೆ. ಹೀಗಾಗಿ ರಕ್ತ ಪರೀಕ್ಷಾ ಕೇಂದ್ರ ಯಂತ್ರೋಪಕರಣಗಳು ಕೆಲಸ ಮಾಡ್ತಾ ಇಲ್ವಂತೆ. ಆದ್ರೆ 3 ದಿನ ಕಳೆದ್ರೂ ಇದೊಂದು ಚಿಕ್ಕ ಸಮಸ್ಯೆಯನ್ನ ಬಗೆಹರಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳು ಪರದಾಡುವಂತಾಗಿದೆ. ಬಹಳ ತೊಂದರೆ ಆಗ್ತಾ ಇದೆ ಸರ್, ಬಹಳ ಜನಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಪ ನಾನು ಅಲ್ಲಿ ನಿಂತ್ಕೊಂಡು ನೋಡಿದೆ. ಇವಾಗ ಅವ್ರು ನೋಡಿದ್ದಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ, ಏನು ಸರ್ ಇಷ್ಟೊಂದು ಪ್ರಾಬ್ಲಮ್ ಬರ್ತಾ ಇದೆ, ಸೌಲಭ್ಯಗಳು ಎಲ್ಲ ಇದ್ದಾವೆ, ಆದ್ರೂ ಅವರು ಇದು ಕೆಟ್ಟೋಗ್ಬಿಟ್ಟಿದೆ, ಅದು ಕೆಟ್ಟೋಗ್ಬಿಟ್ಟಿದೆ, ಇಲ್ವಾಗಿ ಹಿಂದ್ ಲ್ಯಾಬ್ಗೆ ಹೋಗಿ ಅಲ್ಲೋಗಿ ಅಂತ ಕಳಿಸ್ತಾ ಇದ್ದಾರೆ. ಒಂದು 2-3 ಜಾಗದಲ್ಲಿ ಆ ಕಡೆ ಎಲ್ಲ ನೋಡಿದ್ರು ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಅದಕ್ಕೆ ಇನ್ನೇನು ಮಾಡ್ತೀರಾ, ಇವಾಗ ಬಂದಮೇಲೆ ಚೆಕಪ್ ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂದರೆ ಆಗೋದು ಇಲ್ಲ. ಅದಕ್ಕೋಸ್ಕರ ತೊಗೊಂಬಂದು ಚೆಕಪ್ ಮಾಡಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಹೌದು, ರಕ್ತ ಪರೀಕ್ಷಾ ಕೇಂದ್ರದಲ್ಲಾಗಿರುವ ಸಮಸ್ಯೆಯನ್ನ ಬಗೆಹರಿಸಿ ರೋಗಿಗಳಿಗೆ ಸೌಲಭ್ಯ ಕಲ್ಪಿಸಿಕೊಡುವುದನ್ನ ಬಿಟ್ಟು ಇಲ್ಲಿನ ಸಿಬ್ಬಂದಿಗಳೇ ರಕ್ತ ಪರೀಕ್ಷೆಗೆಂದು ಬಂದಂತಹ ರೋಗಿಗಳಿಗೆ ಇನ್ನು 3 ದಿನಗಳ ಕಾಲ ರಕ್ತ ಪರೀಕ್ಷೆ ಮಾಡಲಾಗುವುದಿಲ್ಲ. ಆಚೆ ಎಲ್ಲಾದ್ರೂ ಹೋಗಿ ಮಾಡಿಸ್ಕೊಂಡು ಬನ್ನಿ, ಇಲ್ಲ ಹಿಂದೆ ಲ್ಯಾಬ್ಗೆ ಹೋಗಿ ಮಾಡಿಸ್ಕೊಂಡು ಬನ್ನಿ ಎಂದು ಹೇಳಿ ಕಳಿಸ್ತಿದ್ದಾರಂತೆ. 10 ಗಂಟೆಗೆ ಹುಷಾರಿರ್ಲಿಲ್ಲ, ಪಾಪುಗೆ ಅಂತ ಕರ್ಕೊಂಡ್ಬಂದಿದ್ದು. ಲ್ಯಾಬಿಗೆ ಬ್ಲಡ್ ಟೆಸ್ಟಿಗೆ ಅಂತ ಬರ್ಕೊಟ್ಟಿದ್ರು. ನಾವು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಇರೋ 52 ನಂಬರ್ಗೆ ಹೋಗ್ರಿ ಅಂತ ಹೇಳಿ ಬರ್ಕೊಟ್ಟಿದ್ದು. ಅಲ್ಲಿಗೆ ಹೋದ್ವಿ, ಸುಮಾರು ಹೊತ್ತು ಕಾದ್ವಿ. ನಾವು ನೋಡಿದ್ರೆ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರು. ಹೋಗಿ ಕೇಳಿದ್ದಕ್ಕೆ ಇಲ್ಲ, ಲ್ಯಾಬ್ ಕೆಟ್ಟೋಗ್ಬಿಟ್ಟಿದೆ, ಮಿಷಿನ್ ಎಲ್ಲ ರಿಪೇರಿ ಇದೆ, 3 ದಿವಸದಿಂದ ಲ್ಯಾಬ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಇವಾಗ ಪ್ರೈವೇಟಿಗೆ ಬಂದು ಮಾಡಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ತೊಂದರೆ ಆಗೇ ಆಗುತ್ತೆ. ಯಾಕಂದರೆ ಮಕ್ಕಳು, ಸಣ್ಣ ಮಕ್ಕಳು ತುಂಬ ಜನ ಬಂದಿದ್ರು ಇವತ್ತು. ಸೊ ಎಷ್ಟೋ ಜನಕ್ಕೆ ರಿಪೋರ್ಟು ಕೂಡ ಕೊಟ್ಟಿಲ್ಲ ಅಂತಲೇ ಹೇಳಿದ್ರು. ಹಾಗಾಗಿ ನಮಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಶ್ರೀಮಂತರುಗಳಿಗೇನು ತೊಂದರೆ ಅನಿಸಲ್ಲ, ಬಡವ್ರಗಳಿಗೆ ತೀರಾ ತೊಂದರೆ ಅನಿಸುತ್ತೆ ಇದರಿಂದ. ಇನ್ನು ದೂರದ ಊರುಗಳಿಂದ ಜಿಲ್ಲಾಸ್ಪತ್ರೆಗೆ ಬಂದು ಇಲ್ಲಿ ರಕ್ತ ಪರೀಕ್ಷೆಯ ಸೌಲಭ್ಯ ಸಿಗದೆ ಖಾಸಗಿ ಲ್ಯಾಬ್ಗೆ ಹೋಗಿ ದುಡ್ಡು ಕೊಟ್ಟು ರಕ್ತ ಪರೀಕ್ಷೆ ಮಾಡಿಸಲಾಗ್ತಾ ಇದೆ. ಇಲ್ಲಿಗೆ ಬಂದಂತಹ ರೋಗಿಗಳು ಹಾಗೂ ಸಂಬಂಧಿಕರು ಹೈರಾಣಾಗಿದ್ದಾರೆ. ಇದೊಂದು ಸಣ್ಣ ಸಮಸ್ಯೆಯಾಗಿದ್ದು ಇದನ್ನ ಸರಿಪಡಿಸೋದಕ್ಕೆ ಇಷ್ಟೊಂದು ವಿಳಂಬವೇಕೆ? ಜಿಲ್ಲಾಸ್ಪತ್ರೆಗೆ ಬಡ ರೋಗಿಗಳೇ ಬರೋದು. ಆದ್ರೆ ಇಲ್ಲಿ ರಕ್ತ ಪರೀಕ್ಷಾ ಸೌಲಭ್ಯವೇ ಇಲ್ಲ ಅಂದ್ರೆ ಬಡ ರೋಗಿಗಳು ಏನ್ ಮಾಡಬೇಕು? ಇದೆಲ್ಲ ಇಲ್ಲಿನ ಅಧಿಕಾರಿಗಳಿಗೆ ಗೊತ್ತಾಗಲ್ವಾ? ಇಲ್ಲಿರುವ ಸಿಬ್ಬಂದಿ ಕೂಡ ಬಂದವರಿಗೆ ಸರಿಯಾಗಿ ಸ್ಪಂದಿಸದೆ ಬೇಜವಾಬ್ದಾರಿ ಉತ್ತರ ಕೊಟ್ಟು ಕಳಿಸುತ್ತಿದ್ದಾರೆ ಎಂದು ರೋಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ ಪೋಷಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ವೀಕ್ಷಕರೇ, ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತ ಪರೀಕ್ಷಾ ಕೇಂದ್ರದಲ್ಲಿ ರಕ್ತ ಪರೀಕ್ಷೆ 3 ದಿನಗಳಿಂದ ನಡೀತಾ ಇಲ್ಲ. 3 ದಿನಗಳಿಂದ ಜಿಲ್ಲಾಸ್ಪತ್ರೆಯ ರಕ್ತ ಪರೀಕ್ಷಾ ಕೇಂದ್ರದಲ್ಲಿ ಸರಿಯಾಗಿ ಕರೆಂಟ್ ಬರ್ತಾ ಇಲ್ಲ, ವೈರ್ಗಳೆಲ್ಲ ಸುಟ್ಟು ಹೋಗಿವೆ, ವೈರಿಂಗ್ ಪ್ರಾಬ್ಲಮ್ ಆಗಿದೆ ಅನ್ನೋ ಕಾರಣದಿಂದ 3 ದಿನದಿಂದ ರಕ್ತ ಪರೀಕ್ಷಾ ಕೇಂದ್ರದ ಬಾಗಿಲನ್ನು ಹಾಕಲಾಗಿದೆ. ಅದರಿಂದ ಇಲ್ಲಿ ಬಂದಂತಹ ರೋಗಿಗಳು, ರಕ್ತ ಪರೀಕ್ಷೆಗೆ ಬಂದಂಥವರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ. ಯಾಕಂದರೆ ಜಿಲ್ಲಾಸ್ಪತ್ರೆಗೆ ಬೇರೆ ಊರುಗಳಿಂದ ಬಂದಿರ್ತಾರೆ. ಇಲ್ಲಿ ರಕ್ತ ಪರೀಕ್ಷೆ 52ನೇ ನಂಬರ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಡಾಕ್ಟರ್ಗಳು ಹೇಳಿ ಕಳಿಸ್ತಾರೆ. ಆದರೆ ಇಲ್ಲಿ ಮಿಷನರೀಸ್ಗೆ ಸ್ವಲ್ಪ ತೊಂದರೆ ಆಗಿದೆ. ರಕ್ತ ಪರೀಕ್ಷೆಗೆ ಹೋದರೆ ನಾವು ಅಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿ ಗೊತ್ತಿಲ್ಲದೆ ಅಂತ ಬಂದಂತಹ ರೋಗಿಗಳು ಇಲ್ಲಿ ರಕ್ತ ಪರೀಕ್ಷೆ ಸಿಗದೆ, ಸೌಲಭ್ಯ ಸಿಗದೆ ತುಂಬ ವಂಚಿತರಾಗ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಬೇರೆ ಬೇರೆ ರಕ್ತ ಪರೀಕ್ಷಾ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಕ್ತ ಪರೀಕ್ಷಾ ಕೇಂದ್ರಕ್ಕೆ ಬಂದವರು, ರಕ್ತ ಪರೀಕ್ಷೆಗೆ ಅಂತ ಬಂದವರು ಇಲ್ಲಿ
ಸೌಲಭ್ಯ ಸಿಗ್ತಾ ಇಲ್ಲ, ನಮಗೆ ರಕ್ತ ಪರೀಕ್ಷೆ ಆಗ್ತಾ ಇಲ್ಲ, 3 ದಿವಸಗಳಿಂದ ಆಗ್ತಾ ಇಲ್ಲ, ಇನ್ನೂ 3 ದಿನ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸಿಬ್ಬಂದಿಗಳು ಹೇಳಿ ಕಳಿಸ್ತಾ ಇದ್ದಾರಂತೆ. ಇನ್ನು ನೀವೇ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಳೆದ 3 ದಿನಗಳಿಂದಲೂ ಕೂಡ ರಕ್ತ ಪರೀಕ್ಷಾ ಕೇಂದ್ರಕ್ಕೆ ಬೀಗನ್ನು ಹಾಕಲಾಗಿದೆ. ಇನ್ನೂ 3 ದಿನಗಳ ಕಾಲ ನಿಮಗೆ ರಕ್ತ ಪರೀಕ್ಷೆಯ ಸೌಲಭ್ಯ ಜಿಲ್ಲಾಸ್ಪತ್ರೆಯಲ್ಲಿ ಸಿಗೋದಿಲ್ಲ. ನಿಮಗೆ ರಕ್ತ ಪರೀಕ್ಷೆ ಬೇಕು ಅಂದರೆ ಹಿನ್ ಲ್ಯಾಬ್ಗೆ ಹೋಗಬೇಕು, ಇಲ್ಲಾಂದರೆ ಪ್ರೈವೇಟ್ ಲ್ಯಾಬ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಆದರೆ 3 ದಿನಗಳಿಂದ ಆದರೂ ಕೂಡ ಇಲ್ಲಿ ಆಗಿರುವಂತಹ ಕರೆಂಟ್ ಪ್ರಾಬ್ಲಮ್ ಏನಿದೆ ಅದು ವೈರಿಂಗ್ ಪ್ರಾಬ್ಲಮನ್ನು ಸರಿಪಡಿಸ್ತಾ ಇರೋದು ಜಿಲ್ಲಾಸ್ಪತ್ರೆಯ ಒಂದು ಬೇಜವಾಬ್ದಾರಿತನ ಅಂತಲೇ ಹೇಳ್ಬೋದು ನಾವು. ಯಾಕಂದರೆ ಇಷ್ಟೊಂದು ಜನ ಇಲ್ಲಿಗೆ ಹಲವಾರು ಜಿಲ್ಲೆಗಳಿಂದ ಬರ್ತಾ ಇರ್ತಾರೆ, ಪಕ್ಕದ ತಾಲೂಕುಗಳಿಂದಲೇ ಬರ್ತಾ ಇರ್ತಾರೆ. ಇಷ್ಟೊಂದು ರೋಗಿಗಳು ಬಂದರೂ ಸಹ 3 ದಿನಗಳಿಂದ ವೈರಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೂ 3 ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಸರ್, ಎಲ್ಲಿಂದ ಬಂದಿರಾ ಸರ್ ನೀವು? ಸರ್ ಮಧುಗಿರಿ ತಾಲೂಕು ಫಾರೆಸ್ಟ್ ಸಿಮ್ಲಾಪುರ ಅಂತ ಹೇಳ್ಬಿಟ್ಟು ನಾನು ಸರ್ ನಾನು ರಾತ್ರಿ ಬಂದೆ. ಲಾಸ್ಟ್ ಟೈಮ್ ಎಲ್ಲ ಬಂದಾಗೆಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಫ್ರೀ ಇತ್ತು ಸರ್. ರಾತ್ರಿ 1,500 ಅಮೌಂಟ್ ಚಾರ್ಜ್ ಮಾಡಿದ್ವಿ ಸರ್. ಎಲ್ಲಿ ಮಾಡಿಸಿದ್ರಿ ಸರ್ ಇಲ್ಲಿ ಹೊರಗಡೆ ಇದು ಮಾಡ್ತಿದ್ವಿ ನಾವು. ಇಲ್ಲಿ ಮಾಡಿಸ್ತಿಲ್ಲ ಸರ್ ಇಲ್ಲ ಸರ್, ಇದೇನೋ ಮಿಷಿನ್ ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಸರ್, ಸುಮಾರು ರಾತ್ರಿ 12:30 1 ಗಂಟೆವರೆಗೂ ಇದೇ ಸಮಸ್ಯೆ ಆಯಿತು. 1 ಗಂಟೆವರೆಗೂ ಹೇಳಿದ್ರು ಇಲ್ಲಿ ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಹೇಳಿದ್ರು ಸರ್. ಹೇಳ್ತಲೇ ಇಲ್ಲ, ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಡಾಕ್ಟ್ರು ನೋಡಿ ಸರ್ 8:30 ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ 9:00 ಆದ್ರೂ ಈಗ 12:30 ಮೇಡಮ್ ಕೇಳಿದ್ರೆ ಡಾಕ್ಟ್ರು ಆಪ್ರೇಷನ್ ಥಿಯೇಟ್ರಲ್ಲಿ ಅವರೇ ಅಷ್ಟೇ ಫೋನ್ ಮಾಡ್ತಾರೆ, ಸುಮ್ಮನೆ ಕಾಲಿಂಗ್ ಮಾಡಿ ಇದು ಮಾಡ್ತಾರೆ, ಏನೋ ಅಮಾಯಕರು ಥರ ಅಂತ ಈ ಥರ ಮಾಡ್ತಾರೆ. ತುಂಬ ಜಿಲ್ಲಾ ಆಸ್ಪತ್ರೆಯಲ್ಲಿ ಭಾಳ ಸಮಸ್ಯೆ ಇದೆ ಸರ್, ಖಂಡಿತವಾಗ್ಲೂ ಇದೆ. ಭಾಳ ಒಳ್ಳೇದಾಯ್ತು. ನಾನು ಲಾಸ್ಟ್ ಟೈಮ್ ಇವಾಗ ಜಸ್ಟ್ 2 ನಿಮಿಷ ಏನ್ರಿ ಇದು ಅನ್ಯಾಯ, ಇದು ಏನ್ರಿ ದೌರ್ಜನ್ಯ, ಕುಡಿಯೋಕೆ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಏನಿಲ್ಲ. ಜಿಲ್ಲಾ ಆಸ್ಪತ್ರೆ ಇದು ತುಮಕೂರು ಸ್ಮಾರ್ಟ್ ಸಿಟಿ ಅಂತ ತುಮಕೂರು ಸರ್. ನಾನು ಒಬ್ಬ ಹಳ್ಳಿಯಿಂದ ಬಂದಿರೋ ವ್ಯಕ್ತಿ. ನಾನು ನಮ್ಮ ಮನೆಯವ್ರಿಗೆ ನೋಡಿ 2 ಮಂತ್ ಅಬಾರ್ಷನ್ ಆಯಿತು. ನನ್ನ ಫ್ಯಾಮಿಲಿ ಏನು ಬ್ಯಾಚಲರ್ ಏನೋ ಆಗೈತೆ ಅನಿವಾರ್ಯ, ಅದಕ್ಕೇನು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ, ಇದು ಮಾಡ್ತಿಲ್ಲ ಸರ್. ಇಲ್ಲಿ 1,500 ಅಮೌಂಟ್ ಚಾರ್ಜ್ ಮಾಡಿ ಸರ್. 1,500 ನಾನು ಬಡವ, ಕೂಲಿ ಮಾಡೋಣ, ಕೂಲಿ ಕೆಲಸ ಮಾಡೋಣ, 1,500 ಅಮೌಂಟ್ ಕಟ್ತೀನಿ ಅಂದರೆ 2 ದಿನ ನಾನು ಕೆಲಸ ಮಾಡಬೇಕು. ಹೌದು, 2 ದಿನ ಕೆಲಸದ ಪರಿಶ್ರಮ ಏನು ಸರ್. ಚಿಕ್ಕ ಮಕ್ಕಳಿದೆ ಸರ್, ಡಿಸ್ಚಾರ್ಜ್ ಮಾಡಿಕೊಡಿ ಮೇಡಮ್, ಡಿಸ್ಚಾರ್ಜ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. 2 ಮಕ್ಕಳಿದೆ, ಕೇಳ್ತಾ ಇದ್ರೆ ಅವ್ರು ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಮೇಡಮ್ ಅಲ್ಲಿ ಹೋಗಿ ಕೇಳಿದ್ರೆ ಡಾಕ್ಟರ್ ಬರ್ತಾರೆ ಆಪ್ರೇಷನ್ 8 ಗಂಟೆಯಿಂದ 12:15 ಆಯಿತು, ಇದೇ ಮಾತಾಡ್ತಾವ್ರೆ. ಇಲ್ಲಿ ಏನೋ ಪ್ರಾಬ್ಲಮ್ ಇದೆ, 52ನೇ ರೂಮ್ ಅಲ್ಲಿ ನೋಡಿದ್ರೆ ಅಲ್ಲಿ ಆರಾಮಾಗಿ ತೋರಿಸಲ್ಲ, ಇಲ್ಲಿ 52ನೇ ರೂಮ್ಗೆ ಹೋಗ್ರಿ ಅಂತ ಅಲ್ಲಿ ನೋಡಿ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಏನು ಇದು ರೆಸ್ಪಾನ್ಸೇ ಮಾಡ್ತೀವಿ. ಇಲ್ಲಿ ರಕ್ತ ಪರೀಕ್ಷೆ ಆಗ್ತಾ ಇಲ್ಲ ಸರ್. ಭಾಳ ಸಮಸ್ಯೆ ಇದೆ ಸರ್. ಎಷ್ಟೋ ಜನ ವೀಕ್ಷಕರೇ, ಇದು ನಾವು ಹೇಳ್ತಾ ಇರೋ ಮಾತಲ್ಲ, ಇಲ್ಲಿ ಬಂದು ನೊಂದಿರೋಂಥವ್ರು ಹೇಳ್ತಾರೆ ಮಾತು. ಯಾಕಂದರೆ ದೂರದ ಊರುಗಳಿಂದ ಬಂದಿರ್ತೀವಿ ಸರ್, ನಮಗೆ ನಾವು ಬಂದ್ವಿ ಇಲ್ಲಿ 52ನೇ ರೂಮ್ಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಇಲ್ಲಿ ಬಂದು ನೋಡಿದ್ರೆ ನಮಗೆ ರಕ್ತ ಪರೀಕ್ಷೆಯ ಸೌಲಭ್ಯವೇ ಸಿಗ್ತಾ ಇಲ್ಲ. ಮಿಷನರೀಸ್ ಕೆಟ್ಟೋಗಿದೆ, ನಮಗೆ ಮಿಷನರೀಸ್ ವರ್ಕಾಗ್ತಾ ಇಲ್ಲ, ಕರೆಂಟ್ ಪ್ರಾಬ್ಲಮ್ ಆಗಿದೆ, ವಿದ್ಯುತ್ತಿಂದ ವೈರಿಂಗ್ ಪ್ರಾಬ್ಲಮ್ ಆಗಿದೆ, ಅದರಿಂದ ನಾವು ನಿಮಗೆ ಈ ರಕ್ತ ಪರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಿನ್ ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ, ಪ್ರೈವೇಟ್ ಲ್ಯಾಬ್ಸ್ಗಳಿಗೆ ಕಳಿಸ್ತಾ ಇದ್ದಾರೆ. ಆದರೆ ನಮಗೆ ಅಲ್ಲಿ ಹೋಗಿ 1,500 2,000 ಕೊಟ್ಟು ರಕ್ತ ಪರೀಕ್ಷೆ ಮಾಡುವಷ್ಟು ದೊಡ್ಡವರಲ್ಲ ನಾವು. ಯಾಕೆಂದರೆ ಬಡವರಾಗಿರೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳೋದಿಷ್ಟೇ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳಲ್ಲಿ. ಜಿಲ್ಲಾಸ್ಪತ್ರೆಗೆ ಬೇರೆ ದೂರದ ಊರುಗಳಿಂದ ರೋಗಿಗಳು ಬರೋದ್ರಿಂದ ಆದಷ್ಟು ಬೇಗ ಇಲ್ಲಿ ಏನು ತೊಂದರೆ ಆಗಿದೆ, ಮಿಷನರೀಸ್ ಪ್ರಾಬ್ಲಮ್ ಆಗಿರ್ಬೋದು, ಕರೆಂಟ್ ಪ್ರಾಬ್ಲಮ್ ಆಗಿರ್ಬೋದು, ಆದಷ್ಟು ಬೇಗ ಅದನ್ನು ಸರಿಪಡಿಸಿ ಜಿಲ್ಲಾಸ್ಪತ್ರೆಗೆ ಬರುವಂಥ ಸಿಬ್ಬಂದಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಅದೇನೇ ಇರಲಿ, ಇನ್ನಾದ್ರೂ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಮ್ಮ ತಪ್ಪನ್ನ ಅರ್ಥೈಸಿಕೊಂಡು ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳಿಗೆ ಉತ್ತಮ ಆರೋಗ್ಯ ಸೇವೆ ನೀಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಜಿಲ್ಲಾಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ 3 ದಿನಗಳಿಂದ ನಡೀತಾ ಇಲ್ಲ. ಸರ್ ಹೇಳ್ತಲೇ ಇಲ್ಲ, ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಫೋನ್ ಮಾಡ್ತಾರೆ, ಸುಮ್ಮನೆ ಕಾಲಿಂಗ್ ಮಾಡಿ ಇದು ಮಾಡ್ತಾರೆ, ಏನೋ ಅಮಾಯಕರು ಥರ ಅಂತ. ರಕ್ತ ಪರೀಕ್ಷೆಯ ಸೌಲಭ್ಯವೇ ಸಿಗ್ತಾ ಇಲ್ಲ. ಲ್ಯಾಬ್ ಕೆಟ್ಟೋಗ್ಬಿಟ್ಟಿದೆ, ಮಿಷಿನ್ ಎಲ್ಲ ರಿಪೇರಿ ಇದೆ, 3 ದಿವಸದಿಂದ ಲ್ಯಾಬ್ ವರ್ಕ್ ಆಗ್ತಿಲ್ಲ.